ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಒಂದು ರ್ಯಾಂಡಮ್ ಸ್ಯಾಟರ್ಡೆ ಸಂಡೇ ವ್ಲಾಗ್. ನನ್ನ ಪಾಪುಗೆ ಅಮ್ಮ ಆಗಿತ್ತು ಆ ಟೈಮಲ್ಲಿ. ಏನದು ಕೊಡಮ್ಮ, ನನಗೆ ಕೊಡಮ್ಮ ನನಗೆ ಅಪ್ಪ ಕೊಡು. ಹಿಡ್ಕೊಳಪ್ಪ ನೀನೇ ತಾನ್ ಜೇಬಿಂದ ಹಾಕ್ತೀಯ ಡಬ್ಬಿಗೆ. ನಮ್ಮ ಪಾಪಿಗೆ ಅಮ್ಮ ಆಗಿದ್ವು, ಅಂದರೆ ಚಿಕನ್ ಫಾಕ್ಸ್ ಆಗಿದ್ವು. ಆ ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ವಿ. ಸ್ಯಾಟರ್ಡೆ ಆಗಿದ್ದರಿಂದ ಹಾಸ್ಪಿಟ್ಲಿಗೆ ಫೇಸಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು, ಕೈಯಲ್ಲಿ ಕಾಲಲ್ಲಿ ಮಾತ್ರ ಇನ್ನೂ ತುಂಬಾ ಇತ್ತು. ಹಾಗೇ ನಾನು ದೇವರಿಗೂ ನಡ್ಕೊಂಡಿದ್ವಿ, ಜೊತೆಗೆ ಹಂಗೆ ಹಾಸ್ಪಿಟ್ಲಿಗೂ ತೋರಿಸಿದ್ವಿ. ಡಾಕ್ಟ್ರೂ ಸಹ ಅದೇ ಹೇಳಿದ್ರು, ಬಟ್ ವಿತ್ ಮೆಡಿಸಿನ್ನೂ ಕೊಟ್ಟರು. ಹಾಸ್ಪಿಟ್ಲ್ ಮುಂದೆ ಏನೋ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು, ಚರಂಡಿನೋ ರೋಡು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾಯಿತ್ತು. ಹುಷಾರಾಗಿ ಹೋಗಿ ತೋರಿಸ್ಕೊಂಡು ರಿಟರ್ನ್ ಆದ್ವಿ. ರಿಟರ್ನ್ ಆದಮೇಲೆ ಊರಿಗೆ ಹೊರಟ್ವಿ. ಊರಿಗೆ ಹೋಗಿ ಬರೋಣ ಅಂತಂದ್ಬಿಟ್ಟು, ಬಿಕಾಸ್ ನೆಕ್ಸ್ಟು ವಾರ ಕೆಲಸ ಮಾಡಬೇಕಿತ್ತು. ಪಾಪು ಅಮ್ಮ ಹತ್ರ ಬಿಟ್ಟು ಬರೋಣ ಅಂತ. ಅವ್ನು ಚಿಕ್ಕವನು, ಸ್ವಲ್ಪ ತರಲೇನೇ ಇದ್ದಾನೆ, ಆ್ಯಕ್ಟಿವ್ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ಬರು ಇದ್ದರೆ ನೋಡ್ಕೊಳಕ್ಕೆ ಇರಲೇಬೇಕು, ಕಂಟಿನ್ಯೂಸ್ಸು. ಲೈಕ್ ಅವ್ನು ಕೇರ್ ಮಾಡ್ತಾನೆ ಇರಬೇಕು. ಅದನ್ನು ಬಿಟ್ಟು ನಾವು ವರ್ಕ್ ಮಾಡ್ತಾ ನೋಡ್ಕೊಳಕ್ಕಾಗಲ್ಲ, ಏನೋ ಒಂದು 5-10 ನಿಮಿಷ ನೋಡ್ಕೋಬೋದು. ಹಾಗಾಗಿ ಊರಲ್ಲೇ ಇರ್ತಾನೆ. ನಮ್ಮಮ್ಮನಿಗೂ ಕಷ್ಟ ಆಗುತ್ತೆ, ಬಟ್ ಅಕ್ಕಪಕ್ಕ ಮನೆಯಲ್ಲಿ ಇದ್ದಾರಲ್ಲ, ಅಂದರೆ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ತಮ್ಮಗಳ ಮನೇಲಿ ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ಜೊತೆಗೆ ಅಂಗನವಾಡಿ ಹೋಗ್ತಾನೆ. ಈಗ 1 ವರ್ಷದಿಂದನೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲೇ ಇರೋದು. ತುಂಬ ಬೇಗನೆ ದೂರ ಇರಬೇಕು, ತುಂಬ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಕೆಲಸನೂ ಮಾಡಬೇಕು. ಅಂದರೆ ಕೆಲಸ ಸ್ವಲ್ಪ ಕಮ್ಮಿ ಇತ್ತು ಅಂತಂದಾಗ ಕರ್ಕೊಂಬಂದು ಇಟ್ಕೊಳ್ತೀವಿ. ಕೆಲಸ ಇಲ್ಲ ಇದ್ದಾಗ ಊರಲ್ಲಿ ಬಿಡ್ತೀನಿ, ಆ ಥರ ಮಾಡ್ತೀನಿ. ಒಂದೊಂದು ವೀಕ್ ಕರ್ಕೊಂಬರ್ತೀನಿ, ಒಂದೊಂದು ವೀಕ್ ಊರಲ್ಲಿ ಇರ್ತಾನೆ. ಆ್ಯಂಡ್ ಇಲ್ಲಿ ಅಂದರೆ ಸ್ವಲ್ಪ ಮುದ್ದು ಜಾಸ್ತಿ. ಮುದ್ದು ಅಂತಲ್ಲ, ಪಾಪ ಏನು ಮಾಡೋಕ್ಕಾಗುತ್ತೆ, ಅಪ್ಪ ಅಮ್ಮ ಅಂದರೆ ಇದ್ದೇ ಇರುತ್ತಲ್ಲ. ಚಿಕ್ಕ ಹುಡುಗ ಬೇರೆ, ಇನ್ನು ಆಸೆ ಇರುತ್ತೆ. ಸೊ ಏನೂ ಮಾಡೋಂಗಿಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಆನೈತೆ ಮಗನೇ, ಆನೈತಾ? ಏನು ಸೂಪರ್ ಸೂಪರ್ ಪಾಪ. ಅದು ಹ್ಯಾಂಡ್ ಬ್ರೇಕ್ ಬೇರೆ ಹಾಕ್ಬೇಕಾ? ಸೂಪರ್. ಕೆಲವ್ರು ಅಂತಾರೆ, ಗೊತ್ತಿರೋರು, ಇವಾಗ ಹಿಂಗೆ ಅಂತೀಯಾ, ಬಟ್ ಟ್ರಿಪ್ ಮಾಡ್ತೀರಾ ಹಾಗೆ ಹಿಂಗೆ ಅಂತ. ನಾನು ಎಲ್ಲಿಗೆ ಹೋಗೋದಾದ್ರೂ ನಮ್ಮ ಮನೆಯವರು ಫಸ್ಟು ಪಾಪುನೂ ಕರ್ಕೊಂಡು ಹೋಗೋಣ ಅಂತಲೇ ಅಂತಾರೆ. ನಾನು ಕೇಳ್ತೀನಿ, ಬಟ್ ನಮ್ಮ ಮನೆಗೆ ಬೈತಾರೆ ನಮ್ಮ ಅಪ್ಪ ಅಮ್ಮ. ಹಾಗಾಗಿ ಅಪ್ಪ ಕೈ ಇಟ್ಕೊಳಂಗಿಲ್ವಾ? ಅಪ್ಪ ಕೈ ಇಟ್ಕೊಳ್ಳೋದು ಬೇಡವಾ? ಆಯ್ತು, ಓಡಿಸಪ್ಪ. ಓಡಿಸಲ್ಲ ಪಾಪ, ಬರೀ ಬ್ರೇಕ್. ಮುದ್ದು ಮಗನೇ, ಗೋವಾ ಟ್ರಿಪ್ ಹೋದಾಗ್ಲೂ ಕೇಳಿದ್ವಿ. ನಮ್ಮ ಮನೇಲಂತೂ ಸರಿ ಬೈದ್ಬಿಟ್ರು, ನೀವು ಹೋಗೋದಿದ್ರೆ ಹೋಗಿ ಬನ್ನಿ, ನಾವು ನೋಡ್ಕೊಳ್ತೀವಿ ಅಂತ. ಆ್ಯಂಡ್ ಯಾವುದೋ ಅನಿವಾರ್ಯ ರೀಸನಿಗೆ ಹೋಗ್ಬೇಕಾಯ್ತು. ಅದ್ರದ್ದು ಸ್ಟೋರಿ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ, ಯಾಕೆ ಏನು ಅಂತ. ಅದಿರಲಿ, ಬಟ್ ಅವ್ನ ಹೆಲ್ತು, ಅವ್ನು ಸೇಫಾಗಿರೋದೇ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ನಮ್ಮ ಮನೇಲಿ ಬಿಡ್ತೀನಿ. ನಮ್ಮಮ್ಮನೂ ಎಲ್ಲೂ ಓಡಾಡಲ್ಲ ಹೊರಗೆ ಜಾಸ್ತಿ. ಹೋದ್ರೂ ಅಕ್ಕಪಕ್ಕ ಊರುಗಳಿಗೆ, ಅನಿವಾರ್ಯ ರಿಲೇಷನ್ಸ್ ಊರುಗಳಿಗೆ ಆದ ಟೈಮಲ್ಲಿ ಕರ್ಕೊಂಡು ಹೋಗ್ತಾರೆ ಅವನನ್ನು. ಇಡಕ್ಕ ಅಲ್ಲಿ ಕೆಳಗಿಡ, ಇಲ್ಲಿಡ ಇಲ್ಲಿಡ ಇಲ್ಲಿಡ. ಏಯ್ ಹುಚ್ಚು, ಕಣ್ಮುಚ್ಕೆ ಮಕ್ಕಳವ. ನಮ್ಮ ಕಣ್ಮುಚ್ಕೊ ಮಕ್ಕಳಪ್ಪ, ನಿದ್ದೆ ಮಾಡು. ನೋಡಿ, ಈ ವಿಡಿಯೋ ಮಾಡಿದಾಗ್ಲೂ ಕೈ ಕಾಲು ನೋಡ್ಬೋದು ಒಂದು. ಇವಾಗೆಲ್ಲ ಕ್ಲಿಯರ್ ಆಗಿದೆ, ಬಟ್ ಆ ಟೈಮಲ್ಲಿ ನೋಡಿದ್ರೆ ಈಗಲೂ ಹೊಟ್ಟೆ ಉರಿಯುತ್ತೆ. ಆ್ಯಂಡ್ ಎಷ್ಟು ಹಿಂಸೆ ಆಗುತ್ತೆ ಅಂತಂದರೆ, ಆ್ಯಂಡ್ ಅಲ್ಲಿಂದ ಬಂದು ಆಫೀಸಲ್ಲಿ ಏನೋ ಕೆಲಸ ಇತ್ತಲ್ಲ, ಇನ್ನೇನೋ ಸಂಜೆವರೆಗೂ, ಮೇ ಬಿ ಶುಕ್ರವಾರ ಅನಿಸುತ್ತೆ ಅವತ್ತು. ಹಂಗಾಗಿ ನನಗೆ ಯಾಕೋ ನಿದ್ದೆ ಬಂದಿತ್ತು ಅನಿಸುತ್ತೆ. ಪಾಪ ಅಲ್ಲೇ ಮಲಗಿಸ್ಬಿಟ್ಟು ಕೆಲಸ ಮಾಡ್ತಾಯಿದ್ದೆ. ನೋಡಿ, ಈ ಥರ ಮಲಗಿಸ್ಬಿಟ್ಟು ಏನಾದ್ರು ವರ್ಕ್ ಮಾಡಬೇಕು. ಮಲಗಲಿಲ್ಲ ಅಂತಂದರೆ ತುಂಬ ತರಲೆ ಮಾಡ್ತಾ ಇರ್ತಾನೆ. ಸೊ ಕೆಲಸ ಮಾಡೋಕ್ಕಾಗಲ್ಲ, ಏನಿಲ್ಲ ಅಂತಂದ್ಬಿಟ್ಟು
ಬಂದಿರೋದು, ಒಂದು 6 ತಿಂಗಳು ಅನಿಸುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಸ್ಕೂಲ್ಗೆ ಹಾಕೋ ಟೈಮ್ ಅಷ್ಟರಲ್ಲಿ ಒಂದು ಸ್ವಲ್ಪ ಫೈನಾನ್ಷಿಯಲಿನೂ ಸ್ವಲ್ಪ ಸ್ಟೇಬಲ್ ಆಗಿದ್ವಿ ಅಂದರೆ ಆಮೇಲಿಂದ ಕರ್ಕೊಂಬಂದು ಜೊತೆಗೆ ಇಟ್ಕೊಳ್ತೀವಿ. ಸರ್ ಬರ್ತಿರೋದು ಹೇಳು ಬೇಗ. ಪಪ್ಪು ಯಾರದು? ಅಮ್ಮ ಅಮ್ಮ ಕಾರು. ನಿಮ್ಮಮ್ಮ ಕಾರು ಓಡಿಸ್ತಾ. ಯಾರದು? ಯಾರು ಓಡಿಸ್ತಿರೋದು? ಅಪ್ಪ ಯಾರು ಓಡಿಸ್ತಿರೋದು? ಅಲ್ಲಿ ಗೋಡೆ ಎಲ್ಲ ಕಿತ್ತಿರೋರು ಯಾರು? ಎಲ್ಲಿದ್ದು ಬಂಗಾರಿ? ನಿಂತೋಡಿದ್ದ. ನೈಟ್ ಇನ್ನೇನು ಊರಿಗೆ ಬಂದ್ವಿ. ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಏನು ಇತ್ತಲ್ಲ, ಸೆಕೆಂಡ್ ಸ್ಯಾಟರ್ಡೆ ಸಂಡೇ 2 ದಿನ ರಜೆ ಇತ್ತಲ್ಲ, ಬಂದ್ಬಿಟ್ಟು ಪಾಪ ಬಿಟ್ಬಿಟ್ಟು ನಾವೇ ರಿಟರ್ನು ಹೋದ್ರಾಯ್ತು. ಮತ್ತೊಂದು ಸ್ವಲ್ಪ ದಿನ ಅಮ್ಮ ಇಟ್ಕೊಳ್ತಾರೆ, ಸ್ವಲ್ಪ ವರ್ಕ್ ಇತ್ತು ಅಂತ ಹೇಳ್ಬಿಟ್ಟು. ದುಡ್ಡು ಕೊಡು. ದುಡ್ಡು ಅಂತಿದ್ದಲ್ಲಮ್ಮ ನೋಡು. ದುಡ್ಡನ್ನೆಲ್ಲ ಜೇಬಲ್ಲಿರೋದು ಅಷ್ಟನ್ನು ಹಾಕಿದೀಯಾ? ಇನ್ನೂ ಏನು ಬೇಕು? ನಾಳೆ ಇವತ್ತಿನ ಮುಗೀತು. ನಾಳೆ ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಾಡಮ್ಮ ಕ್ಲೀನಾಗೆ. ಗುಡ್ ನೈಟ್ ಮಾಡ. ಹಿಂಗೆ ನಾನು ನೋಡಿ ಮಾಡಿದೆ, ನೀನು ಮಾಡು. ಗುಡ್ ನೈಟ್ ಮಾಡು. ನಾನು ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್ ಮಾಡು ಕಂದ. ಅಣ್ಣಂಗೆ ಯಾಕೋ ಮೂಡಿಲ್ಲ, ಗುಡ್ ನೈಟ್ ಹೇಳಿಲ್ಲ. ಬಟ್ ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಹೊರಗೆಲ್ಲ ಓಡಾಡಿಸಿ ಮಲಗಿಸಿದ್ವಿ. ಕೆಳಮಕ್ಕಂತೀಯ ಗಾಳಿಗೆ? ಹ್ಞೂ ಆಯ್ತು ಬಿಡಪ್ಪ. ನೀರು ಕುಡಿತೀಯ ಬಂಗಾರಿ? ಇಲ್ಲ ಇಲ್ಲಪ್ಪ. ಹಾಲು ಬೇಕವ್ವ? ಬೇಡವಾ? ಕೆಳಗೆ ಮಲ್ಕೊಳ್ತೀಯಾ? ಯಾಕಪ್ಪ? ಅಲ್ಲಿ ಜೋಲಿಲೆ ಮಲ್ಕೊಳ್ತೀಯಾ? ಅಮ್ಮ ಆಗಿತ್ತಲ್ಲ, ಅದು ಪಾಪ ಇಚ್ಚಿಂಗ್ ಆಗ್ತಾ ಇರುತ್ತೆ. ನೈಟು 2 ಗಂಟೆಗೆ 1 ಗಂಟೆಗೆಲ್ಲ ಹಿಂಗೆ ಎದ್ಬಿಟ್ಟು ಪಾಪ ಕೆರಿತಾ ಇರ್ತಾನೆ, ಅಳ್ತಾನೆ, ಕಿರಿಕಿರಿ ಆಗುತ್ತೆ, ಹಿಂಸೆ ಆಗುತ್ತೆ ಅನಿಸುತ್ತೆ. ಹಂಗೆ ಮಾಡ್ತಾಯಿದ್ದ ಆವಾಗ. ಇದು ನೆಕ್ಸ್ಟ್ ಡೇ ವಿಡಿಯೋ. ಅದು ಮಧ್ಯಾಹ್ನದ ಮೇಲೆ, ಅಂದರೆ ತೋಟಕ್ಕೆ ಹೋಗಿದ್ವಿ. ಇನ್ನೇನು ತೋಟಕ್ಕೆ ಹಾಕಿರೋ ವೀಡಿಯೋ ಹಾಕ್ತಾನೆ ಇರ್ತೀನಿ ಅಂದ್ಬಿಟ್ಟು ಹಾಕಲಿಲ್ಲ, ವಿಡಿಯೋನೂ ಮಾಡಲಿಲ್ಲ. ಅದೇನೋ ಪೆಟ್ಟು ಮಾಡ್ಕೊಂಬಿಟ್ಟು ತೋಟದಲ್ಲಿ ಕೈ ಉಂಗುರದ ಬೆರಳು ಉತ್ಕೊಂಡ್ಬಿಟ್ಟಿದೆ. ರಿಂಗ್ ತೆಗಿಯೋಕ್ಕೂ ಬರದೇ ಇರೋ ಥರ. ನಾನು ನೋಡಿದ್ರಲ್ಲ ಸ್ಟಾರ್ಟಿಂಗು ಹೆಂಗಿದ್ದೀನಿ ಅಂತ. ಮನೇಲಿ ಸುಮ್ಮನೆ ಇದ್ದಾಳನ್ನ ನಾನು ಬರೋಲ್ಲ ಅಂದ್ರೂ ಶಿವಮೊಗ್ಗ ಹೋಗಿ ಸ್ಟೇಷ್ನರಿ ಸ್ವಲ್ಪ ಐಟಮ್ಸ್ ತರೋಣ, ಆಫೀಸಲ್ಲಿ ಪೇಪರ್ಸ್ ಎಲ್ಲ ಖಾಲಿಯಾಗಿದ್ದಾವೆ ಅಂತ ಅಂದ್ಬಿಟ್ಟು ಹೊರಡ್ಸಿದ್ರು. ನಮ್ಮ ಅಪ್ಪಾಜಿನೂ ಕರ್ಕೊಂಬಂದರು. ವಾಪಸ್ ಬಿಟ್ಟು ಬರ್ತೀವಿ, ಇಲ್ಲ ಅಂತಂದರೆ ಊರಿಂದ ಹಂಗೆ ಬಸ್ಸಲ್ಲಿ ಹೋಗಂತ್ರಿ ಅಂತೇಳಿ. ನಾನು ನೋಡ್ರಿ ಹೆಂಗಿದ್ನ ಹಾಗೆ ಕರ್ಕೊಂಬರ್ತಾರೆ. ನನಗೆ ನನ್ನ ಹಸ್ಬೆಂಡು, ನನ್ನ ಮನೆಯವರು, ನಮ್ಮಪ್ಪ ನಮ್ಮಮ್ಮ ಇದ್ದರೆ ಸಾಕು. ನಾನು ಹೆಂಗಿರ್ತೀನೋ ತಲೆ ಕೆಡಿಸ್ಕೊಳಲ್ಲ, ರೆಡಿ ಆಗಬೇಕು ಇನ್ನೊಂದು ಮತ್ತೊಂದು ಅಂತ. ನೋಡಿ, ಇದೇ ಅವತಾರದಲ್ಲಿ ರೆಸ್ಟೋರೆಂಟಿಗೆ ಹೋಗಿದ್ವಿ. ನಮ್ಮ ಮನೆಯವ್ರಿಗೆ ಔಟ್ಸೈಡ್ ತಿನ್ನೋದು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ. ಅನ್ಮೋಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೋಗಿದ್ವಿ. ಚೆನ್ನಾಗಿತ್ತು ಫುಡ್ ಎಲ್ಲ. ಎಣ್ಣೆ ಯಾವ್ದು ಹೇಳೋದು ಅಂತ ನೋಡ್ತಾ ಇದ್ದೆ ನಮ್ಮ. ಎಷ್ಟು ಇತ್ತು ಕಣೆ, ಅನ್ಲಿಮಿಟೆಡ್ ಬಿಯರು 900 ರೂಪಾಯಿ ಅಂತ ಯೂಟ್ಯೂಬಲ್ಲೇ ಅದ್ರಾಗ ನೋಡಿದ್ದೆ. ಅದು ಎಣ್ಣೆ ನಮ್ಮಪ್ಪಂಗೆ ಗೈಸ್. ನಮ್ಮಪ್ಪ ಕೇಳಿದ್ರೆ ನಾವೇ ತಂದು ಕೊಡ್ತೀವಿ, ಆದರೆ ತಾನಾಗೆ ಕುಡಿದು ಸುಮ್ಮನೆ ಇದನ್ನ ಮಾಡ್ತಾರೆ. ಹೋಗ್ಲಿ ಬಿಡಿ ಗೈಸ್, ವಯಸ್ಸಾಗಿದೆ, ಈಗ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಹೇಳ್ತೀವಿ ನಾವು. ಎ ಸಿ ರೆಡಿ ಮಾಡಿಸ್ಬೇಕು ಫಸ್ಟು. ನಮ್ಮ ಗಾಡಿ ಎ ಸಿ ಬೇರೆ ಹಾಳಾಗಿತ್ತು, ಬೇಸಿಗೆ ಬೇರೆ. ಆ್ಯಂಡ್ ತುಂಬ ಬೇಸಿಗೆ ಇತ್ತಲ್ಲ ಅಂತ ಮಣ್ಣಿಂದ ಮಡಿಕೆ ತೊಗೊಳ್ಳೋಣ, ಕುಡಿಯೋಕ್ಕೆ ನೀರು ಹಾಕೋಕ್ಕೆ ಅಂತ ಹೋದ್ವಿ. ತುಂಬಾ ಪ್ರೈಸ್ ಹೇಳ್ತಿದ್ರು. ಆ್ಯಕ್ಚುಲಿ ಮಾಡಿರೋ ಇನ್ನೂ ಪ್ಲೇನ್ ಇದ್ದಾವಲ್ಲ ಅವೆಲ್ಲ ತುಂಬ ರೇಟ್ ಹೇಳಿದ್ರು. ಇವು ಡಿಸೈನ್ ಇರೋವೇ ಸ್ವಲ್ಪ ಕಮ್ಮಿ ಹೇಳಿದ್ರು. 2 ತೊಗೊಂಡ್ವಿ. 800. ನಾವು ಸೆಲೆಕ್ಟ್ ಮಾಡಿದ್ಮೇಲೆ ಅದಕ್ಕೆ ನಲ್ಲಿ ಫಿಕ್ಸ್ ಮಾಡಿಕೊಟ್ರು ಕ್ಲೀನಾಗೆ. ವೀಡಿಯೋ ಮಾಡ್ತಿರೋದು ನೋಡಿ, ಅಂಕಲ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇವಾಗ ಬೇರೆ ಕಸ್ಟಮರ್ಗೆ. ಊಟನೇ ಫುಡ್ಡೇ ನಾವು ಪಾಯ್ಸನ್ ತಿಂತಾ ಇದ್ದೀವಿ, ಎಲ್ಲ ಕೆಮಿಕಲ್ಲು.
ಸೀಮೆ ಗೊಬ್ಬರ ತಿಂತಾ ನಾಟಿ ಗೊಬ್ಬರ ಎಲ್ಲ ಐತ್ರಿ ಈಗ. ಮನುಷ್ಯ ಅದಕ್ಕೆ ಮತ್ತೀಗ ನೋಡ್ರಿ 50 ವರ್ಷನೂ ಬಾಳ್ತಾ ಇಲ್ಲ. ಆ ಲೆಕ್ಕ ಹಾಕಿದ್ರೆ ಅಷ್ಟು ಅನುಮಾನ ಮಾಡ್ಕೊಂತ ಹೋದ್ರೆ ಮುಂಚೆನೆ ಕಾಯಿಲೆ ಈಗಲ್ಲ. ನೀರಿಗೆಲ್ಲ ಅಷ್ಟು ಅನುಮಾನ ಮಾಡಬಾರ್ದು. ಡಿಸೈನ್ ಇದೆ, ಬಣ್ಣ ಹೋಗತ್ತೆ ಆಗಲ್ಲ ಇಲ್ಲ. ಏನಪ್ಪ ನೀವು ಹೇಳೋದೊಂದು ಸೋರೋದೊಂದು ಕೋಲ್ಡ್ ಆಗಲ್ಲ ಅಂತ ಅದೊಂದು ಕೇಳ್ಬೋದು ನೋಡಿ. ಒಂದ್ಸರಿ ಇವನ್ ಚೆನ್ನಾಗಿದ್ದಾರಪ್ಪ 30 ಲೀಟರ್ ಒಂದಿತ್ತು. ಈ ಕಡೆ ಇದಕ್ಕಿಂತ ದೊಡ್ಡದು ಅದು 20 ಲೀಟರ್ ಅಂತೆ. ನಂಗೇನೆ 20 ಲೀಟರ್ ಅನ್ಸಲ್ಲ ಅದು. ಈ ಕಡೆ 10 ಲೀಟರ್ 20 ಲೀಟರ್ ಅದು ಅದು ಆ ಕಡೆದು 20 ಲೀಟರ್ ಹಿಡಿಯುತ್ತಾ? ಇಲ್ಲಲ್ಲ 20 ಲೀಟರ್ ಹಿಡಿಯಲ್ಲ ಹಂಗೆ ಹೇಳ್ತವ್ರೆ. ಕಮ್ಮಿ ಆಗುತ್ತೆ ಅನ್ಸುತ್ತೆ ನಂಗೆ. ಅಲ್ಲಿಂದ ಸ್ಟೇಷ್ನರಿಲೇ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ದೂರ ನಿಲ್ಲಿಸಿದ್ವಿ ಗಾಡಿ. ಆಮೇಲೆ ಅಲ್ಲಿಂದ ನಾವು ಸೇವ್ ಪುರಿ ತಿನ್ಕೊಂಡು ಹೋಗೋಣ, ಸಂಜೆ ಆಗಿಬಿಡ್ತು. ಹಂಗಾಡ್ತಾ ಹಿಂಗಾಡ್ತಾ ಸರಿ ಅಂದ್ಬಿಟ್ಟು ಸೇವ್ ಪುರಿ ತಿನ್ಕೊಂಡು ಹೋಗೋಣ ಅಂತ ಹೋದ್ವಿ. ಅಲ್ಲಿ ನನ್ನ ಫೇವ್ರೆಟ್ ಅಂದರೆ ಫೇವ್ರೇಟು ಶಿವಮೊಗ್ಗದಲ್ಲಿ ಕರ್ನಾಟಕ ಸಂಘ ಸ್ಟಾಪ್ ಇರುತ್ತೆ, ಬಸ್ ಸ್ಟಾಪು. ಅದರಿಂದ ಸ್ವಲ್ಪ ಹಿಂದೆ. ಯಾರು ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಸೇವ್ ಪುರಿ. ನನಗೂ ನಮ್ಮ ಮಂಜು ಅವ್ರ ಫ್ರೆಂಡ್ ಒಬ್ರಣ್ಣ ಇದು ಮಾಡಿದ್ದು. ಫಸ್ಟ್ ಟೈಮ್ ಕರ್ಕೊಂಡೋಗಿದ್ದು. ಅವಾಗಿಂದ ನಾವು ಯಾವಾಗ ಶಿವಮೊಗ್ಗ ಹೋದ್ರೂ ಮಿಸ್ಸೇ ಮಾಡಲ್ಲ. ಅಲ್ಲಿ ಸೇವೇನೆ ತುಂಬ ಸ್ಪೆಷಲ್ಲು, ತುಂಬ ತಿನ್ನಾಗಿ ಚೆನ್ನಾಗಿ ಮಾಡಿರ್ತಾರೆ ಸೇವು. ಆಮೇಲೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಈಗ ತೋರಿಸಿದ್ನಲ್ಲ ಅಂಗಡಿ, ತೆಳ್ಳಗಿಬ್ರು ಇದ್ರಲ್ಲ ಅಣ್ಣಂದರು, ಇದಕ್ಕೆ ಹೋಗಿ ಅಕ್ಕಪಕ್ಕದಲ್ಲೇ ಚೆನ್ನಾಗಿ ಮಾಡ್ಬೋದು. ಬಟ್ ನನಗೇನೋ ಅವರೇ ಬೆಸ್ಟ್ ಅನಿಸ್ತು, ಬಿಕಾಸ್ ನಾನು ಅಕ್ಕಪಕ್ಕ ಎಲ್ಲ ಟ್ರೈ ಮಾಡಿಲ್ಲ. ಅವ್ರ ಪಕ್ಕದಲ್ಲೇ ಇದ್ದಾವೆ ಇನ್ನೂ ಒಂದೆರಡು ಅಂಗಡಿ, ಅಲ್ಲೇನು ಟ್ರೈ ಮಾಡಿಲ್ಲ. ಸೊ ಮಿಸ್ ಮಾಡಿದೆ, ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ. ಹೈವೇ ಮಾಡ್ತಾರೆ, ಟೋಲ್ ಮಾಡ್ತಾರೆ, ಹೈವೇ ಮಾಡ್ತಾರೆ, ಟೋಲ್ ಮಾಡ್ತಾರೆ. ಏನೂ ಮಾಡೋಂಗಿಲ್ಲ. ಸದ್ಯ ಇನ್ನೂ ಹೈವೇ ಓಪನ್ ಆಗಿಲ್ವಲ್ಲ, ಹಂಗಾಗಿ ಟೋಲ್ ಏನು ಕಟ್ಟಂಗಿಲ್ಲ. ಅಲ್ಲಿಂದ ಸೀದಾ ಊರಿಗೆ ಹೊರಟ್ವಿ, ನೇಚರ್ ಎಂಜಾಯ್ ಮಾಡಿಕೊಂಡು. ಏನು ಎಂಜಾಯ್ ಮಾಡ್ತೀನಿ, ಏನೋ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತೀನಿ, ಬೈಸ್ಕೊಳ್ತೀನಿ. ಏನ್ ಬೇಕಣ್ಣ? ಏನ್ ಬೇಕು? ಈ ಅಣ್ಣನ ಇನ್ಸ್ಟಾಗ್ರಾಮ್ ಪ್ರೊಫೈಲಿಗೂ ಈ ಅಣ್ಣ ಎಲ್ಲ ಮಾತಾಡೋದಕ್ಕೂ ಪಕ್ಕ ಇಟ್ಟಿರ್ಬೇಕು. ಟ್ರಿಬಲ್ ರೈಡಿಂಗ್ ನೋಡ್, ಮತ್ತೆ ಆಮೇಲೆ ಪೊಲೀಸರು ಬರ್ತಾರೆ. ಮೀಟರ್ ಬೇಕು, ಮೀಟರ್. ನಮ್ಮ ಅಣ್ಣವರು ಅಷ್ಟು ಕೇಳ್ಕೊಂಡ್ಮೇಲೂ ಆಗ್ತಾಯಿದ್ರೆ ಹಿಂಗೆ ಯೂಟ್ಯೂಬ್ಗೆ ಹಾಕ್ತಿ ಅಂತ ಕೇಳಿದ್ರು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಡೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಜೋಡಿಸ್ಕೊಂಬಿಟ್ಟು, ತುಂಬ ವರ್ಕ್ ಇತ್ತು ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಆಫೀಸಿಗೆ ಬಂದು, ಪಾಪ ನಮ್ಮ ಮನೆಯವರೇ ಕಸ ಗುಡಿಸ್ತಿದ್ದಾರೆ. ಮಾಡ್ತಾರೆ ಗೈಸ್, ಆಫೀಸಲ್ಲಿ ಮಾಡ್ತಾರೆ, ಮನೆಯಲ್ಲಿ ತಿಳಿದಂಗೆ ಬಿಟ್ಟಂಗೆ ಕೆಲವು ಸರಿ ಮಾಡ್ತಾರೆ. ಆಮೇಲೆಲ್ಲ ಜೋಡಿಸಿ. ಇವಾಗಂತೂ ಇತ್ತೀಚೆಗೆ ಬರ್ತಾ ಪೇಪರು ಅದು ಇದು ಲ್ಯಾಮಿನೇಷನ್ ಶೀಟ್ಸ್ ಅವು ಎಲ್ಲ ತುಂಬ ಕಾಸ್ಟ್ಲಿ ಆಗಿದ್ದಾವೆ. ನೆಕ್ಸ್ಟ್ ಯಾವುದಾದ್ರು ಒಂದು ವಿಡಿಯೋ ಮಾಡ್ತೀನಿ ನಮ್ಮ ಆಫೀಸ್ ಬಗ್ಗೆ, ಹೆಂಗೆ ಓಪನ್ ಮಾಡಿದ್ವಿ, ಏನಕ್ಕೆ ಓಪನ್ ಮಾಡಿದ್ವಿ ಅಂತೆಲ್ಲ. ಸಾಧ್ಯವಾದರೆ ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ.